ರವಿ ಅವರು ಬದುಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನನಗೆ ಈ ವನವಾಸ ಬರ್ತಾ ಇರಲಿಲ್ಲ, ಅವ್ರು ಇಲ್ಲದೆ ಇರೋದಕ್ಕೆ ನನಗೆ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ. ಸೊ ಒಂದು ಹೆಣ್ಣು ಹೋರಾಟ ಮಾಡ್ತಾ ಇದ್ದಾಳೆ ಎಂದರೆ ಆಕೆ ಗಂಡನ ನೆರಳಲ್ಲೇ ಇರಬೇಕು. ಆಕೆ ಗಂಡನ ನೆರಳಿಂದ ಹೊರಗಡೆ ಬಂದು ಇಂಡಿಪೆಂಡೆಂಟಾಗಿ ಹೋರಾಟ ಮಾಡಬಾರ್ದು. ಇದು ಯಾರು ಹೇಳಿದ್ದು ಅಂತ ತಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಡಿ.ಕೆ. ರವಿ ಬದುಕಿರಬೇಕಾಗಿತ್ತು, ನನಗೆ ಈ ವನವಾಸ ಬರ್ತಿರಲಿಲ್ಲ ಅಂತ ಮುನಿರತ್ನ ಅವ್ರು ಹೇಳಿರೋದು. ಏನು ಅನಿಸುತ್ತೆ ಮೇಡಮ್? ನನಗೆ ನಾವು ಈ 21ನೇ ಶತಮಾನದಲ್ಲೂ ಒಬ್ಬ ಶಾಸಕ ಈ ರೀತಿ ಯಾರೂ ಜೀವಂತವಾಗಿಲ್ಲ, ಅಂಥವರ ಹೆಸರನ್ನು ಬಳಸ್ಕೊಂಡು ಇವತ್ತು ರಾಜಕಾರಣ ಮಾಡಬೇಕು. ಒಂದು ಹೆಣ್ಣನ್ನು ಆತನ ಮುಂದೆ ಪ್ರತಿಸ್ಪರ್ಧಿಯಾಗಿ ಚುನಾವಣಾ ಕಣದಲ್ಲಿ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದಂಥ ಹೆಣ್ಣನ್ನು ಕುಗ್ಗಿಸ್ಬೇಕು. ಆಕೆ ಮನೆಯಿಂದ ಆಚೆ ಬರಬಾರ್ದು, 4 ಗೋಡೆಗಳ ಮಧ್ಯದಲ್ಲಿ ಆಕೆ ಇರಬೇಕು. ಹೆಂಗೆ ಧೈರ್ಯ ಆಕೆಗೆ? ಗಂಡ ಇಲ್ಲ, ಹೆಂಗೆ ಬಂದ್ಲು ಆಚೆಗಡೆ ಅವಳು?